स्वागत है आप सभी का R1 न्यूज़ में। मैं आपके साथ साबिर मुकाशी। बीजापुर महानगर पालिका में पानी की समस्या को लेकर मिनिस्टर एमबी पाटिल और मेयर एक्शन में। बीजापुर शहर के कई वार्डों में पानी की समस्या को लेकर बीजापुर महानगर पालिका मेयर एम अब्दुल रज़ाक हॉर्ती और उपमेयर दिनेश हल्ली ने 16 पानी के टैंकरों को उद्घाटन कर चालने दी। इसी के चलते हमारे माध्यम से मेयर माहिजबीन हॉर्ती और उपमेयर दिनेश हल्ली ने बात करते हुए जानकारी दी। अस्सलाम वालेकुम, सबको नमस्कार। हमारे एमबी पाटिल मेरे बिग ब्रदर, मेरे भाई, वो जो कोशिश पहले से करते हैं हम उनके सामने कुछ भी नहीं। आज एक मौका अल्लाह ताला दिया है, वो जो बोले हैं उनके मार्गदर्शन पर हम ये पहले पानी का काम कर रहे हैं और फिर रोडों का, नलों का, लाइटों का, हर चीज़, हर फैसिलिटी करना वो हमारी सोच है और करेंगे भी इंशाअल्लाह। और हमारे बड़े भाई एमबी पाटिल सर जो पानी का इंतज़ाम एकदम फास्ट कर रहे हैं, उनके साथ में हम भी मिलकर कर रहे हैं। अल्लाह ताला हम सबको कामयाबी दे। ನೀವು ಎಲ್ಲರೂ ಆಶೀರ್ವಾದ ಮಾಡಬೇಕು, ನಾವು ಮಾಡ್ತೀವಿ ಅಂತ। ಮತ್ತು ನೀರು ಚೆಲ್ಲಬಾರ್ದು, ವೇಸ್ಟ್ ಮಾಡಬಾರ್ದು ಎಲ್ಲ ಓಣಿದಾಗ। ಮತ್ತು ಯಾವಾಗ ನೀವು ಏನು ಹೇಳ್ತೀರಿ ನಾವು ಎಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊತೀನಿ। ನೀರಿನ ಟ್ಯಾಂಕರ್ ಬಿಡುಗಡೆ ಮಾಡಿದ್ದೀರಿ, ಹೆಂಗೆ ಅನ್ನಿಸ್ತಿದೆ? ನಮ್ಗೆ ಭಾಳ ಚೆನ್ನಾಗಿ ಅನ್ನಿಸ್ತದೆ ಮತ್ತು ನಾವು ಭಾಳ ಖುಷಿಯಾಗಿದ್ದೀನಿ। ಯಾಕಂದ್ರೆ ನಾವು ಏನು ಹೇಳ್ತಿದ್ದೀವಿ ಎಲ್ಲ ಕೆಲಸ ಆಗಾಕತ್ತವು, ನನಗೆ ಭಾಳ ಖುಷಿ ಆಗಾಕತ್ತೈತಿ। ಮತ್ತು ನಾವು ಮುಂದೂ ಯಾರು ಏನು ಹೇಳುತ್ತಾರೆ ನಾವು ಎಲ್ಲ ಮಾಡ್ತೀವಿ ಅಂತ ನಿಮಗೆಲ್ಲರಿಗೂ ಹೇಳ್ತೀನಿ। ಇವತ್ತು ನಮ್ಮ ಮಹಾನಗರ ಪಾಲಿಕೆಯಿಂದ ನಮ್ಮ ಉಸ್ತುವಾರಿ ಸಚಿವರಾದಂತಹ ಆಧುನಿಕ ಭೈರಥರೆಂದೇ ಹೆಸರುವಾಸಿಯಾಗಿರುವ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ ತುರ್ತು ಕುಡಿಯುವ ನೀರಿನ ಸರಬರಾಜನ್ನು ಎಲ್ಲ ನಮ್ಮ ಗುತ್ತಿಗೆದಾರರ ಸಹಾಯದಿಂದ ಇವತ್ತು ಎಲ್ಲ ವಾರ್ಡ್ಗಳಿಗೂ ಕುಡಿಯೋ ನೀರು ಸಪ್ಲೈಯನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ। 16 ಟ್ಯಾಂಕ್ಗಳನ್ನ ನಾವು ಇವತ್ತು ಬಿಡುಗಡೆ ಮಾಡಿದ್ದೀವಿ। ಎಲ್ಲ ವಾರ್ಡ್ಗಳಿಗೂ ನಾವು ಬಿಡುಗಡೆ ಮಾಡಿದ್ವಿ। ಪ್ರತಿ 35 ವಾರ್ಡ್ಗಳಲ್ಲೂ ಎಲ್ಲಿ ಕುಡಿಯೋ ನೀರು ಸಮಸ್ಯೆ ಇದೆ ಆ ವಾರ್ಡ್ಗಳಿಗೆ ನಾವು ಸಪ್ಲೈ ಒಂದು ದಿವಸಕ್ಕೆ ಎಷ್ಟು ಅವ್ರಿಗೆ ಸಾಧ್ಯದ ಅಷ್ಟು ನಾವು ಕೊಡ್ತಾಯಿದ್ವಿ। 24 ತಾಸು ನಾವು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾವು ಮತ್ತು ನಮ್ಮ ಮಹಾಪೌರರು ಇವತ್ತು ನಮ್ಮ ಎಂ ಬಿ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ತೀರ್ಮಾನ ಮಾಡಿದ್ದೀವಿ। ಬಿಜಾಪುರ ನಗರದಲ್ಲಿ ನಮ್ಮ ಆಯುಕ್ತರು ಮತ್ತು ನಮ್ಮ ಇಂಜಿನಿಯರ್ ಕೂಡಿ ನಮ್ಮ ಎಲ್ಲ ಗುತ್ತಿಗೆದಾರರಿಗೆ ಅವ್ರ ವಾಹನವನ್ನು ತೆಗೆದುಕೊಂಡು ಇಡೀ ಬಿಜಾಪುರ ನಗರಕ್ಕೆ ನೀರು ಕುಡಿಯುವ ಸಲುವಾಗಿ ಇವತ್ತು ಸುಮಾರು 16 ಟ್ಯಾಂಕರ್ಗಳನ್ನು ನಾವು ಇವತ್ತು ಪೂಜೆಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡಿದ್ವಿ। ಏಕೆಂದರೆ ಬಿಜಾಪುರ ಉಸ್ತುವಾರಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಬಿಜಾಪುರ ನಗರಕ್ಕೆ ನೀರೇನು ಕೊಟ್ಟಾರ ಅವರಿಗೆ ನಾವೆಲ್ಲ ಮಹಾನಗರ ಪಾಲಿಕೆ ಮತ್ತು ಜನತೆ ಪರವಾಗಿ ನಾನು ಅವ್ರ ಕೃತಜ್ಞತೆ ಸಲ್ಲಿಸ್ತೀನಿ। ಯಾಕಂದರೆ ಅದು ಯಾವುದೇ ಕಾಲಕ್ಕೆ ಆಗಲಾರ್ದಂಥ ಕೆಲಸ ಅವರು ನಮ್ಗೆ ಮಾಡಿಕೊಟ್ಟಿದ್ದಾರೆ। ಬುತ್ನಾಳ್ ಕೆರೆಯನ್ನು ಸಂಪೂರ್ಣವಾಗಿ ಪೂರಾ ಖಾಲಿ ಆಗಿದ್ದು ಮತ್ತು ನಮ್ಮ ಅಕ್ವಾಡಾಟ್ಲಿಂದ ಅವರು ನೀರು ತಂದುಕಿಸಿ ನಮ್ಗೆ ಕೊಟ್ಟಿದ್ದಾರೆ। ಬಿಜಾಪುರ ಜನತೆಗೆ ಈ ಸಹಾಯ ಇದು ಮಾಡಿದ ಕೆಲಸವನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ। ಯಾಕಂದರೆ ಅವರು ಮಾಡಿದ ಕೆಲಸದಿಂದ ನಮ್ಮ ಬಿಜಾಪುರ ಬುತ್ನಾಳ್ ಟ್ಯಾಂಕಿಗೆ ನೀರು ನೋಡುವಂಥ ಇಂಥ ಬೇಸಿಗೆಯಲ್ಲಿ ನಮ್ಗೆ ಸಹಾಯ ಆಗಿದೆ। ಇದು ದೊಡ್ಡ ಕೆಲಸ ಬಿಜಾಪುರನಾಗ ಆಗಿದ್ದು ಅಂದರೆ ಇದು ಯಾರೂ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ। ಯಾಕಂದರೆ ಅಕ್ವಾಡಾಟ್ಲಿ ನೀರು ತೆಗೆದು ಸಾಮಾನ್ಯ ಕೆಲಸ ಇದ್ದಿದ್ದಿಲ್ಲ। ನಮ್ಮ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರವರು ಇದು ಕೆಲಸವನ್ನು ಮಾಡಿ ನಮ್ಮ ಬಿಜಾಪುರ ಜನತೆಗೆ ಒಂದು ಸಹಾಯ ಮಾಡಿದ್ದಾರೆ। ಆ ದಿಶೆಯಿಂದ ಮತ್ತೆ ಎಲ್ಲಾದರೂ ತೊಂದರೆ ಆಗಬಾರ್ದು ಅನ್ನೋದು ದೃಷ್ಟಿಯಿಂದ ಸುಮಾರು ಎಲ್ಲ ಕಾಂಟ್ರಾಕ್ಟರ್ ಬಳಿ ಅವರು ಟ್ಯಾಂಕರ್ಗಳನ್ನು ತೊಗೊಂಡ್ಕಿಸಿ ನಮ್ಮ ಇಂಜನ್ಗಳು ಹಚ್ಚಿ ಅದಕ್ಕೆಲ್ಲ ನಾವು ಸಾಧಕ ಬಾಧಕ ನೋಡ್ಕೊಂಡು ಕಿಸಿ ಮಹಾನಗರ ಪಾಲಿಕೆಯಿಂದ ತುರ್ತು ಕುಡಿಯುವ ನೀರಿನ ಸಮಸ್ಯೆ ಸಲುವಾಗಿ ಭಾಳಷ್ಟು ಕಡೆ ನೀರಿನ ಸಮಸ್ಯೆ ಇರೋದ್ರಿಂದ ಪ್ರತಿಯೊಂದು 2 ವಾರ್ಡಿಗೆ ಒಂದು ಟ್ಯಾಂಕರ್ ನಾವು ಅದು ಬೀಳಾಕತ್ತೀವಿ। ದಿನ ಅವ್ರಿಗೆ ಪ್ರತಿದಿನ ಏನೈತಿ ಆ ವಾರ್ಡ್ನಲ್ಲಿ 2 ವಾರ್ಡ್ನಲ್ಲಿ ಒಂದು ಟ್ಯಾಂಕರ್
ಮುಂಜಾನೆ ಸಂಜೆ ತನಕ ಅದು ತಿರುಗಾಡ್ಲಿಕ್ಕೆ ಸಾಧ್ಯತೆ ಅದ, ನೀರು ಕೊಡಲಿಕ್ಕೆ ಸಾಧ್ಯತೆ ಅದ. ಆ ರೀತಿ ಎಲ್ಲೆಲ್ಲಿ ಅವಶ್ಯಕತೆ ಅದ ಅಲ್ಲೇನೂ ಕೂಡ ನಾವು ಬಿಜಾಪುರನಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಒಂದು ಸ್ಟ್ಯಾಂಡ್ ಪೋಸ್ಟ್ ಕೊಡಿಸ್ಕಿಸಿ ಆ ಜನತೆಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಿತು. ಎಲ್ಲ ನೀರನ್ನು ಸರ್ಟಿಫೈಡ್ ಮಾಡಿ ನಮ್ಮ ಇಂಜಿನಿಯರ್ಗಳನ್ನು ಆ ಕುಡಿಯಲಿಕ್ಕೆ ಅನುಕೂಲದಲ್ಲಿ ಸಲುವಾಗಿ ಸರ್ಟಿಫೈಡ್ ಮಾಡಿ ಆ ನೀರನ್ನು ಅವರಿಗೆ ಪೂರೈಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವು. ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮ ಕಾಂಟ್ರಾಕ್ಟ್ರು, ನಮ್ಮ ಆಯುಕ್ತರು ಮತ್ತು ನಮ್ಮ ಇಂಜಿನಿಯರ್ಗಳು ಹಿತಾಸಕ್ತಿಯಿಂದ ವಾಟರ್ ಬೋರ್ಡ್ದವ್ರದ್ದು ಮಾಡೋದಂಥ ಕೆಲಸ ನಾವು ಮಹಾನಗರ ಪಾಲಿಕೆಯಿಂದ ಇವತ್ತು ಮಾಡ್ತಾಯಿದ್ವು. ಇದರಿಂದ ಜನರಿಗೆ ಅನುಕೂಲ ಆಗ್ತೈತಿ. ಜನರಲ್ಲಿ ವಿನಂತಿ ಮಾಡ್ಕೊಡ್ದು ಏನಪ್ಪ ಅಂದ್ರೆ ಟ್ಯಾಂಕರ್ ಬರೋಣ ಗಡ್ಬಡಿ ಮಾಡಬೇಡ್ರಿ, ತಾವು ಸಮಾನವಾಗಿ ತಾವು ನೀರು ತೊಗೊಳ್ರಿ, ಆ ನೀರು ಉಪಯೋಗ ಮಾಡಿರಿ, ಚೆಲ್ಲಬೇಡ್ರಿ. ನೀರು ಸಾಕಷ್ಟು ಕಡಿಮೆ ಅದ, ಆ ನೀರನ್ನು ಸದುಪಯೋಗ ಮಾಡ್ಕಿಸಿ ತಾವು ಎಲ್ಲರೂ ಯೂಸ್ ಮಾಡಿರಿ. ಯಾಕಂದ್ರೆ ನೀರು ಟ್ಯಾಂಕಿ ಬರೋಣ ಮತ್ತೊಮ್ಮೆ ಟ್ಯಾಂಕಿ ಬರಲಾರ್ದಂಗೆ ಮಾಡ್ರಕ್ಕೆ ಹೋಗಬೇಡ್ರಿ. ಎಲ್ಲರೂ ಸಹಮತದಿಂದ ಎಲ್ಲರೂ ಪ್ರೀತಿಯಿಂದ ತಮ್ಮ ಕೊಳಗಳನ್ನು ತುಂಬ್ಕೊಂಡು ಕಿಸಿ ಎಲ್ಲರಿಗೂ ನೀರು ಸಿಗುವಂಗೆ ಅದು ಅನುಕೂಲ ಮಾಡಿರಿ. ತಾವು ನೀರು ತೊಗೊರಿ, ಬಂದಿಯವ್ರಿಗೂ ನೀರು ಕೊಡ್ರಿ ಅಂತ ತಮ್ಮಲ್ಲೇ ಮನವಿ ಮಾಡ್ಕೊಂಡು ಇವತ್ತು ಮೇಯರು ಮತ್ತು ಡೆಪ್ಟಿ ಮೇಯರು ಏನು ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡಿ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ 16 ಟ್ಯಾಂಕರ್ಗಳು ನಾಳಿಂದ ಏನಿದೆ ಎಲ್ಲೆಲ್ಲಿ ಅವಶ್ಯಕತೆ ಅದ ಫೋನ್ ನಂಬರ್ ಎಲ್ಲ ಕೊಡ್ತೀವಿ. ಆ ಮುಖಾಂತರ ಯಾರ್ಯಾರು ಫೋನ್ ಮಾಡ್ತಾರೆ ಆ ಏರಿಯಾನಾಗ ಆ ವಾರ್ಡ್ ಸದಸ್ಯರು ಏನದಾರ ಅವ್ರಿಗೆ ಇನ್ನು ಫೋನ್ ಮಾಡಿದ್ರೆ ಅವ್ರು ನಿಮ್ಗೆ ನೀರಿನ ತಂದಿಸಿ ಪ್ರತಿ 35 ವಾರ್ಡ್ನಲ್ಲಿ ಎಲ್ಲ ಸದಸ್ಯರಿಗೆ ಅವ್ರು ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ ತೊಗೊಂಡಿಸಿ ತಾವೆಲ್ಲ ಅದು ನಿಮಗೆ ನೀರು ಅವಶ್ಯಕತೆ ಇದ್ದಲ್ಲಿ ಮಾಡಿದ್ರೆ ನಿಮ್ಮ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಿಗೆ ಫೋನ್ ಮಾಡಿರಿ, ಅವ್ರು ನೀರು ಕಳಿಸ್ಕೊಡ್ತಾರಂತ ತಮ್ಮಲ್ಲಿ ಹೇಳ್ತಾ ತಾವು ಅದು ಸದುಪಯೋಗ ತೊಗೋಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಡ್ತಾ ಇವತ್ತು ಆಗಿದ್ದ ಕೆಲಸ ಭಾಳ ದೊಡ್ಡದಾಗಿದೆ. ಎಲ್ಲ ಗೌರವಾನ್ವಿತ ಸದಸ್ಯರು ಇದರ ಸಾಥ್ ಕೊಟ್ಟು ಎಲ್ಲ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ಯಾರ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ನಮ್ಮ ಸಿಬ್ಬಂದಿಗಳಿಗೆ, ನಮ್ಮ ಆಯುಕ್ತರಿಗೆ ನಾನು ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ತ ವಿಜಯಪುರ ಜನತೆಗೆ ಇದೊಂದು ಅಭೂತಪೂರ್ವವಾದಂತಹ ಒಂದು ಕಾರ್ಯ ಮಾಡಿದಂತಹ ನಮ್ಮ ಆಧುನಿಕ ಭಗೀರಥ ಅಂತ ಹೆಸರು ಏನು ತೊಗೊಂಡಿದ್ರು, ಇವತ್ತು ಅದು ಆಧುನಿಕ ಭಗೀರಥ ಅಂತ ಅನ್ನೋದು ನಮ್ಮ ವಿಜಯಪುರ ನಗರಕ್ಕೆ ಏನು ಅನ್ನೋದು ಗೊತ್ತಾಯಿತು. ಅವರಿಗೆ ಮತ್ತು ಗೌರವಾನ್ವಿತ ಸದಸ್ಯರಿಂದ ನಾವು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಇನ್ನೊಂದು ಏನು ಹೇಳಬೇಕಾಗಿತ್ತಂದ್ರೆ 20 ದಿವಸ ಹಿಂದ್ಗಡೆ ನಮ್ಮ ಕಾರ್ಪೊರೇಷನ್ದಲ್ಲಿ ಒಂದು ಮೀಟಿಂಗ್ ಮಾಡಿದರು. ಗೌರವಾನ್ವಿತ ನಮ್ಮ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳು, ನಮ್ಮ ಆಯುಕ್ತರು ಸಾಹೇಬರ ಸಮ್ಮುಖದಲ್ಲಿ ಪೂಜ್ಯ ನಮ್ಮ ಮಹಾಪೌರರು, ಉಪಮಹಾಪೌರರ ನೇತೃತ್ವದಲ್ಲಿ ನಮ್ಮ ಸಹೋದರಿಯ ಕೋರಿ ಮೇಡಮ್ ಅವರು ವಾರ್ಡ್ ನಂಬರ್ ಎಷ್ಟದು 12 ಅವರೊಂದು ಮಾತು ಹೇಳಿದರು, ಆಧುನಿಕ ಭಗೀರಥ ಅಂತ ಅನಿಸ್ಕೊಂಡಿರಿ, ನೀವು ನಮಗೆ ನೀರು ಕೊಟ್ಟು ನಮಗೆ ಹೇಳ್ರಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ MB ಪಾಟೀಲ್ ಸಾಹೇಬರು ಆಯ್ತಮ್ಮ ಅಂತ ಹೇಳಿ 20 ದಿವಸನಾಗ ನಗರಕ್ಕೆ ನೀರನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮಹಾನಗರ ಆಯುಕ್ತರು ಮತ್ತು ಪೂಜ್ಯ ಮಹಾಪೌರರು ಮತ್ತು ಉಪಮಹಾಪೌರರು ಗೌರವಾನ್ವಿತ ಸದಸ್ಯರಿಂದ ನಾವು ಅವರಿಗೆ ಎಷ್ಟೇ ಅವರಿಗೆ ಅಭಿನಂದನೆ ಸಲ್ಲಿಸಿದರೂ ಅದು ಕಡಿಮೆ ಆಗ್ತದೆ. ಈ ಸಂದರ್ಭದಲ್ಲಿ MB ಪಾಟೀಲ್ ಸಾಹೇಬರು ಮಾಡುವಂಥ ಕೆಲಸ ಅದು ಏನು ಅನ್ನೋದು ತೋರಿಸಿಕೊಟ್ಟಾರಂಥೇಳಿ ನಾನು ಈ ಸಂದರ್ಭದಲ್ಲಿ 1-2 ಮಾತು ಹೇಳಿ ನಾನು ಮುಗಿಸ್ತೇನೆ.